ಖಾಲಿ ಹುದ್ದೆ ಭರ್ತಿ ನಾಳೆಯ ಕ್ಯಾಬಿನೆಟ್ನಲ್ಲೇ ಆದೇಶ ಹೊರಬೀಳುತ್ತಾ? ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಮಣಿದಿದೆ ಸರ್ಕಾರ. ನಾಳಿನ ಸಂಪುಟ ಸಭೆಯಲ್ಲಿ ಸರ್ಕಾರಿ ಹುದ್ದೆ ಭರ್ತಿ ಚರ್ಚೆ ಕೂಡ ಆಗುತ್ತೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಹತ್ವದ ತೀರ್ಪು ಹೊರಬೀಳುತ್ತಾ ನಾಳೆ? ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಎಲ್ಲಾ ಹುದ್ದೆ ಭರ್ತಿಗೆ ಸಿದ್ಧ. ಯುವಕರ ಸಮಸ್ಯೆಯನ್ನ ನಾವು ಅರ್ತಿದ್ದೇವೆ, ನಮಗೆ ಅದರ ಬಗ್ಗೆ ಅರಿವಿದೆ. ವಿಪಕ್ಷದಲ್ಲಿ ಇದ್ದಾಗಲೂ ನಾವು ಸ್ಪಂದಿಸಿದೀವಿ. ಸರ್ಕಾರ ಬಂದ ಮೇಲೆ 35ರಿಂದ 40,000 ಹುದ್ದೆ ತುಂಬಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆ, ಸರಿ ಮಾಡಿಕೊಂಡು ನೇಮಕ ಮಾಡಿಕೊಳ್ಳಲಾಗುತ್ತೆ. ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ಆಗಬಹುದಾದ ನೇಮಕಾತಿಗಳನ್ನ ತಕ್ಷಣ ಮಾಡ್ತೀವಿ. ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಅಲ್ಲೇ ನಿರ್ಧಾರ ಆಗತ್ತೆ. ವಯೋಮಿತಿ ಹೆಚ್ಚಳದ ಬಗ್ಗೆ ಕೂಡ ಈಗ ಆಲ್ರೆಡಿ ತೀರ್ಮಾನ ಮಾಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಹೇಳಿಕೆಗಳನ್ನ, ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ, ಹೊರಬಿಚ್ಚಿಟ್ಟಿದ್ದಾರೆ. ಧಾರವಾಡ ಪ್ರತಿಭಟನೆ ವಿಚಾರವಾಗಿ ಇದೀಗ ಸರ್ಕಾರ ಎಲ್ಲಾ ಹುದ್ದೆ ಭರ್ತಿಗೆ ಸಿದ್ಧ ಇದೆ. ಯುವಕರ ಸಮಸ್ಯೆ ನಮಗೆ ಅರಿವಿದೆ, ಅದ್ರ ಬಗ್ಗೆ ವಿಪಕ್ಷದಲ್ಲಿ ಇದ್ದಾಗಲೂ ಕೂಡ ನಾವು ಸ್ಪಂದಿಸಿದ್ದೀವಿ. ಈಗಲೂ ಕೂಡ 35ರಿಂದ 40,000 ಹುದ್ದೆ ಖಾಲಿ ಇರುವ ಬಗ್ಗೆ, ತುಂಬಿರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗಲೂ ಒಳ ಮೀಸಲಾತಿ ಸಮಸ್ಯೆ ಸ್ವಲ್ಪ ಇದೆ, ಎಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ನೇಮಕಾತಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಭರವಸೆಯನ್ನ ಕೊಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಗುರುವಾರ ಕ್ಯಾಬಿನೆಟ್ನಲ್ಲೂ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಕ್ಷಣಕ್ಕೆ ನೇಮಕ ಮಾಡಬಹುದಾದ ನೇಮಕಾತಿಗಳನ್ನ ತಕ್ಷಣ ಮಾಡ್ತೀವಿ. ಈಗ ಸಡನ್ಲಿ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಅದನ್ನ ತತ್ಕ್ಷಣ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮೀಸಲಾತಿನೂ ಇರಬೇಕು, ಸಾಮಾಜಿಕ ನ್ಯಾಯದ ಪರನೂ ಇರಬೇಕು. ಸಂವಿಧಾನದ ಪ್ರಕಾರ ಮಾಡುವಾಗ ಕೆಲವೆಲ್ಲ ಆಗತ್ತೆ. ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಅದು ನ್ಯಾಯಾಲಯದ ಮೇಲೆ ನಿರ್ಧಾರ ಆಗತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ. ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35ರಿಂದ 40,000 ಹುದ್ದೆಗಳನ್ನು ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಅದನ್ನು ನಾವು ಮಾಡ್ತೀವಿ. ದಿನದಿಂದ ದಿನಕ್ಕೆ ಅವರ ಏಜ್ ಹೋಗುತ್ತೆ. ಖಂಡಿತ ನಾವು ಇದರಿಂದ ನಾವು ಜಾರ್ಕೊಳಕ್ ಆಗೋದಿಲ್ಲ. ನೀವು ಹೇಳ್ದಂಗೆ ಏಜ್ ಬಾರ್ ಆಗುತ್ತೆ, ಕಷ್ಟ ಆಗುತ್ತೆ ಜನರಿಗೆ ಆರ್ಥಿಕವಾಗಿ. ಮತ್ತೆ ನಮ್ಮ ಸರ್ಕಾರ ಬಂದ್ಮೇಲೆ ಕೆಲವು ಹುದ್ದೆಗಳಿಗೆ ಏನು ಏಜ್ ಬಾರ್ ಕೂಡ ಜಾಸ್ತಿ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳ ಒಂದು ಮನವಿ ಇತ್ತು, ಆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಾವು ಮಾಡಿದ್ದೀವಿ. ಅಗತ್ಯ ಇದ್ರೆ ಅದೆಲ್ಲ ನೋಡೋಣ ಅಂತೆ. ಆದರೆ ನಮ್ಮ ಜವಾಬ್ದಾರಿ ಇರೋದು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಇದನ್ನು ಈ ಏನು ಗಂಟಿದೆ ಅದನ್ನು ತೆಗೆದು ನಮ್ಮ ಯುವಕರಿಗೆ ಆದ್ಯತೆ ಮೇಲೆ ಅವರಿಗೆ ಉದ್ಯೋಗ ಕೊಡಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಅದನ್ನು ನಾವು ಮಾಡ್ತೀವಿ. ನೋಡಿ, ಆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗಲೇ ಕೆಲವು KPCL ಅವರ ವಿದ್ಯಾರ್ಥಿಗಳು ಬಂದಿದ್ರು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಮರು ಪರೀಕ್ಷೆ ಆಗಿದೆ, ಅದು ಆರ್ಡರ್ ಕಾಪಿಗಳು ಬರ್ತಾ ಇಲ್ಲ ಅಂತ. ಸೊ ಅಂಥವೆಲ್ಲ ಯಾವ್ದು ಇಮಿಡಿಯೇಟಾಗಿ ಮಾಡಿಸ್ಬೋದು, ಅದನ್ನು ನಾವು ಮಾಡಿಸ್ತೀವಿ. ಈಗ ತಾನೇ ಮಾನ್ಯ ಮಂತ್ರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಕೂಡ ನಾವು ಮಾತಾಡಿದೆ. ಇಲ್ಲೇ ಇದ್ದಾರೆ, ಎಲ್ಲ ಯುವಕರು ಇಲ್ಲೇ ಇದ್ದಾರೆ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಇಟ್.